ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಈ ದಿನ ಸಾಮಾನ್ಯವಾಗಿ ಪ್ರೀತಿಯ ಬಗ್ಗೆ ಆಗಿರುತ್ತದೆ. ಆದರೆ ಇಂದು ನಾನು ಆಚರಿಸಲು ಬಯಸುವುದು ನೀನು ಸದಾ ನನ್ನ ಜೊತೆ ಇರುವ ವ್ಯಕ್ತಿ, ನನ್ನ ಸುರಕ್ಷಿತ ಸ್ಥಳ, ನನ್ನ ಅತ್ಯಂತ ಹಿತೈಷಿ. ನೀನು ನನ್ನ ಜೀವನದಲ್ಲಿ ಇರುವುದರಿಂದಲೇ ಅದು ಇನ್ನಷ್ಟು ಹಗುರ, ಉಷ್ಣ ಮತ್ತು ಸ್ವಲ್ಪ ಹೆಚ್ಚು ಸುಂದರವಾಗಿರುತ್ತದೆ. ನನ್ನ ಗೊಂದಲದ ದಿನಗಳಲ್ಲಿ ನನ್ನ ಜೊತೆ ನಿಂತಿದ್ದಕ್ಕಾಗಿ, ನನ್ನ ಅಂತ್ಯವಿಲ್ಲದ ಆಲೋಚನೆಗಳನ್ನು ಸಹನೆಯಿಂದ ಕೇಳಿದ್ದಕ್ಕಾಗಿ, ತುಂಬ ಶುದ್ಧ ಮತ್ತು ಸಮಾಧಾನಕರವಾದ ಪ್ರೀತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಿನ್ನ ಉಪಸ್ಥಿತಿ ನಾನು ಯಾವಾಗಲೂ ಆಸರೆಯಾಗಿರಬಹುದಾದ ಮೌನವಾದ ಶಕ್ತಿಯಂತಿದೆ ಮತ್ತು ಅದನ್ನು ನಾನು ಸಾಕಷ್ಟು ಹೇಳುವುದಿಲ್ಲ. ನೀನು ನನಗೆ ತುಂಬ ಮಹತ್ವದ ವ್ಯಕ್ತಿ. ಜೀವನ ಯಾವಾಗಲಾದರೂ ಭಾರವಾಗಿದ್ದರೆ ನೀನು ತುಂಬ ಮೌಲ್ಯಮಯ ವ್ಯಕ್ತಿ, ಅನಂತವಾಗಿ ಮೆಚ್ಚಲ್ಪಡುವ ಮತ್ತು ತುಂಬ ಪ್ರೀತಿಸಲ್ಪಡುವ ವ್ಯಕ್ತಿ ಎಂಬುದನ್ನು ನೆನಪಿಡು. ಇಂದು ಮಾತ್ರವಲ್ಲ, ಸದಾಕಾಲ ನನ್ನ ಜೀವನದಲ್ಲಿ ನೀನು ಇರುವುದಕ್ಕೆ ನಾನು ತುಂಬ ಅದೃಷ್ಟಶಾಲಿ. ನನ್ನ ಅತ್ಯಂತ ವಿಶೇಷ ವ್ಯಕ್ತಿಗೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಟುಡೇ ನನ್ನ ಈ ಡ್ರೆಸ್ ನನಗೆ ತುಂಬ ಮನಸ್ಸಿಗೆ ಹತ್ತಿರ ಆದವರು, ನನ್ನ ಮನಸ್ಸಲ್ಲಿ ಶಾಶ್ವತವಾಗಿ ಇರೋವಂಥವ್ರು, ಆಯಿತಾ. ನನ್ನ ಜೀವನದಲ್ಲಿ ಕೊನೆಯವರೆಗೂ ಅವರ ನೆನಪನ್ನು ನಾನು ಇಟ್ಕೊಂಡಿರೋವಂಥದ್ದು. ಅವರು ನನಗೆ ಗಿಫ್ಟ್ ಮಾಡಿರೋವಂಥ ಸ್ಯಾರಿ. ಈ ಸ್ಯಾರಿ ತಗೊಂಡು ಆ್ಯಕ್ಚುಲಿ 2-3 ಇಯರ್ ಆಯಿತು, ನಾನು ವೇರೆ ಮಾಡಿರಲಿಲ್ಲ. ಏನೋ ಅಂತ ಗೊತ್ತಿಲ್ಲ, ಇವತ್ತು ನಾನು ಈ ಸ್ಯಾರಿನ ಹಾಕೋಬೇಕು ಅಂತ ಆಸೆ ಆಯಿತು. ಇದೊಂದು ಸಿಂಪಲ್ ಕಾಟನ್ ಸಿಲ್ಕ್ ಸ್ಯಾರಿ ಆಗಿರುತ್ತೆ ಗೈಸ್. ಅದಕ್ಕೊಂದು ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಚಿಕನ್ ಕರಿ ಟೈಪು ಒಂದು ಕಾಟನ್ ಬ್ಲೌಸು. ಹೇಗಿದೆ ನನ್ನ ಟುಡೇ ಅಟೈರ್? ಓಕೆ, ಲೆಟ್ಸ್ ಗೋ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟಿಂದ ತುಂಬ ಚೆನ್ನಾಗಿದ್ದೇನೆ ಗೈಸ್. ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಏನು ಗೈಸ್, ಮ್ಯಾಮ್ ಏನಪ್ಪ ಇವತ್ತು ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಮಾತಾಡೋಕ್ಕೆ ಒಂದು ಸ್ಟಾರ್ಟಿಂಗ್ಗೆ ಒಂದು ತುಂಬ ಮನಸ್ಸಿಗೆ ಇಷ್ಟವಾದಂಥ ಅದೊಂದು ಪದಪುಂಜ ನನಗೆ ತುಂಬ 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 ಇಷ್ಟ ಆಯಿತು. ಅದನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದೀನಿ. ಮೊದಲಿಗೆ ಹೇಳಿದ್ದೇನೆ, ಓದಿದ್ದೇನೆ. ಏನನ್ನಿಸ್ತು, ಎಷ್ಟೊಂದು ಮನಸ್ಸಿಗೆ ಹತ್ತಿರ ಆಗುತ್ತೆ ಅಲ್ವಾ. ತುಂಬ ಖುಷಿಯಾಯಿತು ಫ್ರೆಂಡ್ಸ್. ವ್ಯಾಲೆಂಟೈನ್ಸ್ ಡೇ ಪ್ರೇಮಿಗಳ ದಿನ. ಏನು, ಕೆಲವರ ಪ್ರಕಾರ ಟೀನೇಜ್ ಹುಡುಗರು, ಕಾಲೇಜಿಗೆ ಹೋಗೋರು, ಲವರ್ಸು, ಮದುವೆಗೆ ಎಲ್ಲ ತಯಾರಿಯಾಗಿ ನಿಂತಿರೋರು, ಅವರವರು ಕಪಲ್ಸ್ಗಳು, ಅವ್ರವ್ರ ಜೊತೆ ಮಾತ್ರ ವ್ಯಾಲೆಂಟೈನ್ ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತನಾ? ಖಂಡಿತ ಇಲ್ಲ. ನಾವು ಹೊಟ್ಟೆಲುಟ್ಟಿರೋ ಮಕ್ಕಳಿಗೆ ನಾವು ವಿಶ್ ಮಾಡ್ಬೋದು, ಅಪ್ಪ ಅಮ್ಮನಿಗೆ ವಿಶ್ ಮಾಡ್ಬೋದು. ಹಸ್ಬೆಂಡ್ ಆ್ಯಂಡ್ ವೈಫ್ ಪ್ರೀತಿನ ವ್ಯಕ್ತಪಡಿಸೋದಕ್ಕೆ ಯಾವ ಸಂಬಂಧ ಆದರೆ ಏನು ಅಲ್ವಾ ಗೈಸ್? ಏನೋ ಒಂಥರ ಕೇಳೋಕ್ಕೆ ಚೆನ್ನಾಗಿದೆ. ವ್ಯಾಲೆಂಟೈನ್ ಡೇ ಅನ್ನೋದು ನಮ್ಮ ಸಂಸ್ಕೃತಿ ಅಲ್ಲದೇ ಇರ್ಬೋದು, ಆದರೆ ಎಷ್ಟೊಂದು ಈ ದಿನಕ್ಕೆ ಮಹತ್ವ ಕೊಟ್ಟಿದ್ದೇವೆ ಅಂತ ಎಲ್ಲರಿಗೂ ಗೊತ್ತಿದೆ. ಕೆಲವರು ಐ ಡೋಂಟ್ ಕೇರ್ ಅನ್ಬೋದು. ಸೊ ಆದರೂ ಈ ದಿನನ ಯಾವುದು ನಮ್ಮ ದೇಶದೋ ಬೇರೆ ದೇಶದ ಯಾವ ಸಂಸ್ಕೃತಿನೋ ನಮ್ಮ ಮನಸ್ಸಿಗೆ ಖುಷಿ ನೀಡುತ್ತೆ, ಸಂತೋಷ ನೀಡುತ್ತೆ ಅಂತ ಹೇಳಿದ್ರೆ, ಸಂತೋಷಕರವಾದ ಘಟನೆಗಳು, ಸನ್ನಿವೇಶಗಳನ್ನ ತಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನಾನು ಅಂದ್ಕೊತೇನೆ. ಹಾಗಾಗಿ ಅದ್ರ ಬಗ್ಗೆ ಮಾತಾಡೋಣ ಅಂತ. ದಯವಿಟ್ಟು ಯಾರು ಅನ್ಯತಾ ಭಾವಿಸಬೇಡಿ ಫ್ರೆಂಡ್ಸ್. ಇನ್ನು ನಾಳೆ ಶಿವರಾತ್ರಿ ಹಬ್ಬ, ಅದು ಪ್ರಿಪರೇಷನ್ ಕೂಡ ಮನೆಯಲ್ಲಿ ನಡೀತಾ ಇದೆ ಆಲ್ರೆಡಿ. ಇನ್ನು ಟುಡೇ ವ್ಯಾಲೆಂಟೈನ್ ಡೇಗೆ ಏನೋ ಒಂದು ಥರ ಕೇಳುವಾಗಲೇ ಒಂಥರ ರೋಮಾಂಚನ ಆಗುತ್ತೆ ಅಲ್ವಾ. ನಾವುಗಳು ಕೂಡ ಆ ಏಜನ್ನು, ಆ ಸನ್ನಿವೇಶನ ದಾಟಿ ಬಂದಿರೋರಾಗಿರೋದ್ರಿಂದ ನಾನು ಅನ್ಕೋತೇನೆ
ಈಗಿನ ಜನ್ರೇಷನು ಹುಡುಗರು ಯೂತ್ಸು ಅದು ಬಿಟ್ಬಿಡಿ ಆಯಿತಾ. ಅವರ ಪಾಡಿಗೆ ಅವರಿಗೆ ಬೇಕಾದ ಥರದಲ್ಲಿ ಸೆಲೆಬ್ರೇಷನ್ಗಳನ್ನ ಮಾಡ್ಕೊತಾರೆ, ವಿಶಸ್ಗಳನ್ನ ಮಾಡ್ತಾರೆ. ಈಗ ನಮ್ಮ ಥರದವ್ರು ಇರ್ತಾರೆ, ಅವ್ರ ಬಗ್ಗೆ ಮಾತಾಡೋಣ. ಮದುವೆ ಆಗಿರುತ್ತೆ, ಮಕ್ಕಳಿರುತ್ತೆ, ಕೆಲವರಿಗೆ ಜೀವನ ಸಾಕಪ್ಪ ಅನಿಸಿರುತ್ತೆ, ಕೆಲವರು ಸೂಪರಾಗಿ ಎಂಜಾಯ್ ಮಾಡೋರು ಕೂಡ ಇರ್ತಾರೆ, ಹಸ್ಬೆಂಡ್ ವೈಫು. ಮತ್ತು ದೂರ ಆಗಿರೋರು ಇರ್ತಾರೆ ಆಯಿತಾ. ನಿಜವಾಗಿ ಇಂಥ ದಿನನ ಮಿಸ್ ಮಾಡ್ಕೋತಾರೆ ಅಂತ ನಾನು ಅನ್ಕೊತೇನೆ. ನನ್ನ ಮಗಳು ಇವತ್ತು ಮಾರ್ನಿಂಗ್ ನನಗೆ ವಿಶ್ ಮಾಡೋದ್ಲಪ್ಪ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮಮ್ಮಿ ಅಂದ್ಲು, ಖುಷಿ ಆಯಿತು. ಮತ್ತು ಅದಾದ ಮೇಲೆ ಗೈಸ್ ಕಿರಿಕಿರಿ ಫಸ್ಟು ಜಗಳದಿಂದ ಸ್ಟಾರ್ಟ್ ಮಾಡೋಣ, ಆಮೇಲೆ ಖುಷಿ ವಿಷಯನ ಹೇಳೋಣ. ಕಿತ್ತಾಡ್ಕೊಂಡಿರೋರು ಸರಿಪಡಿಸ್ಕೊಳ್ಳೋಕ್ಕೆ ಈ ದಿನ ಒಂದು ಒಳ್ಳೆ ದಿನ ಅಂತ ನಾನು ಹೇಳ್ತೀನಿ. ಯಾರು ನಿಮ್ಮನ್ನು ನಾವೊಬ್ಬ ಗಂಡಿರ್ಬೋದು ಹೆಣ್ಣಿರ್ಬೋದು, ಒಂದು ವ್ಯಕ್ತಿನ ನಾವು ಬಿಟ್ಟಿರೋಕ್ಕೆ ಆಗಲ್ಲ ಅನ್ನೋ ಸ್ಥಿತಿಯಲ್ಲಿ ಇರ್ತೀವಿ. ಅವರಿಲ್ಲದೆ ನಮ್ಗೆ ಆಗೋದೇ ಇಲ್ಲ, ಶೂನ್ಯ ಅನ್ನೋ ಸ್ಟೇಜಲ್ಲಿ, ಲೈಫೇ ಶೂನ್ಯ, ನಮ್ಮ ಕನಸುಗಳಿಗೆ ಭಾವನೆಗಳಿಗೆ ಅರ್ಥನೇ ಇಲ್ಲ ಅನ್ನೋ ಸ್ಟೇಜಲ್ಲಿ ಇರ್ತಾರೆ. ಯಾರೇ ಆಗಲಿ ಕಿತ್ತಾಡ್ಕೊಂಡಿರ್ತಾರೆ, ಅದ್ರ ಜೊತೆಗೆ ದೂರ ಆಗಿರ್ತಾರೆ. ಅವ್ರಿಗೆ ಮನಸ್ಸಲ್ಲಿರುತ್ತೆ ಒಂದಾಗಬೇಕು, ಹಾಗೆ ಹೀಗೆ ಮಾತಾಡಬೇಕು, ಮತ್ತು ಅಹಂ ಅಡ್ಡ ಬರುತ್ತೆ. ನಾನ್ಯಾಕೆ ಮಾತಾಡಬೇಕು, ನಾನ್ಯಾಕೆ ಸಾರಿ ಕೇಳಬೇಕು, ನಾನ್ಯಾಕೆ ಎಕ್ಸ್ಕ್ಯೂಸ್ ಕೇಳಬೇಕು, ನಾನ್ಯಾಕೆ ಅವ್ರ ಕಾಲು ಬಡ್ಡೆ ಹೋಗಬೇಕು ಅಂತ ನಾನು ಅಂದ್ಕೊಳ್ಳೋದು ಗೈಸ್. ನಿಮಗೆ ಒಬ್ಬ ವ್ಯಕ್ತಿನ ಬಿಟ್ಟೇ ಇರೋಕ್ಕಾಗಲ್ಲ ಅಂತ ಹೇಳುವಾಗ, ಒಬ್ಬ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು, ಯಾರೇ ಇರಲಿ, ಒಬ್ಬರು ಸೋಲೋದ್ರಲ್ಲಿ ತಪ್ಪೇ ಇಲ್ಲ. ಆ ವ್ಯಕ್ತಿ ನಮ್ಮ ಲೈಫಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಇದ್ದಾರೆ ಅಂತ ಅಂದರೆ ತಗ್ಗೋಣ, ಫುಲ್ಲ ತಗ್ಗೋಣ. ತಪ್ಪು ಎರಡೂ ಕಡೆಯಿಂದ ಆಗಿರುತ್ತೆ, ಅವ್ರ ಕಡೆಯಿಂದ ಇರ್ಬೋದು, ಇಲ್ಲ ನಮ್ಮ ಕಡೆಯಿಂದ ಇರ್ಬೋದು. ಇಬ್ಬರಲ್ಲೂ ಕಚ್ಚಾಟಗಳಿರುತ್ತೆ. ಒಬ್ಬರು ಮೌನವಾಗಿ ದೂರ ಇರ್ತಾರೆ, ಇನ್ನೊಬ್ಬರು ಬರೀ ಕಣ್ಣೀರಲ್ಲಿ ವ್ಯಕ್ತಪಡಿಸ್ತಾ ಇರ್ತಾರೆ. ಫೋನ್ ಮಾಡಬೇಕು, ಫೋನಿಗೆ ವೆಯ್ಟ್ ಮಾಡ್ತಾರೆ, ಅವ್ರು ಬರೋ ದಾರಿನ ವೆಯ್ಟ್ ಮಾಡ್ತಾರೆ. ಈಗಾದರೂ ಫೋನ್ ಬರ್ಬೋದು, ನನ್ನ ತಪ್ಪನ್ನು ಕ್ಷಮಿಸಿರ್ಬೋದು, ನಾನು ಅಷ್ಟೊಂದು ಪ್ರೀತಿ ಕೊಟ್ಟಿದ್ದೀನಿ ಆಯಿತಾ, ಅವರಿಂದ ನಾನು ಅಷ್ಟೊಂದು ಸೆಕ್ಯೂರ್ ಅಂತ ಫೀಲ್ ಮಾಡಿದ್ದೇನೆ ಅಂತ ಎಲ್ಲ ಇರುವಾಗ ಸುಮ್ಮನೆ ಕಣ್ಣೀರಾಕಿ ಯಾಕೆ ನೀವು ಸುಸ್ತಾಗ್ತೀರಾ, ಹೆಲ್ತ್ ಹಾಳು ಮಾಡ್ಕೊತೀರಾ? ತಗ್ಬಿಡಿ. ನಿಜವಾದ ಪ್ರೀತಿ ಇದ್ದರೆ ನಿಮ್ಮ ಪ್ರೀತಿ ಆ ವ್ಯಕ್ತಿಗೆ ಇದು ನಿಜವಾದ ಪ್ರೀತಿ, ನನ್ನ ಬಿಟ್ಟಿರಲ್ಲ, ನನ್ನ ನಂಬದವಳು ಇಲ್ಲ ನನ್ನ ನಂಬದವನು, ನನಗಾಗಿ ಜೀವನನ ವರ್ಷಾನುಗಟ್ಟಲೆ ತಿಂಗಳಾನುಗಟ್ಟಲೆ ನನಗಾಗಿ ಕಾದವನು ಎಲ್ಲವೂ ನನ್ನ ಜೊತೆ ಶೇರ್ ಮಾಡಿದವನು ಇಬ್ಬರಿಗೂ ಹೇಳ್ತಾ ಇದ್ದೀನಿ ನಾನು. ಹಾಗಂತ ಎಲ್ಲ ಇರುವಾಗ ಸುಮ್ಮನೆ ಭಾವನೆಗಳ ಹಿಡಿದಿಟ್ಕೊಂಡು ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ರಾತ್ರಿ ಇಡೀ ನಿದ್ದೆಗೆಟ್ಕೊಂಡು ಅವ್ರದ್ದೇ ನೆನಪಲ್ಲಿ ಕಳ್ಕೊಂಡು, ಇಲ್ಲ ಅಂದರೆ ಅಯ್ಯೋ ನನ್ನಿಂದ ದೂರ ಆದ್ರಲ್ಲ, ಅಯ್ಯೋ ಯಾರಿಗೋ ಹತ್ರ ಆದ್ರೇನೋ ಅನ್ನೋದೆಲ್ಲ ಬೇಡದ್ದ ಆಲೋಚನೆಗಳನ್ನೆಲ್ಲ ತಲೆಗೆ ತಗೊಂಡು ಕ್ರ್ಯಾಕ್ ಆಗೋಕ್ಕಿಂತ ಒಬ್ಬರು ತಗ್ಗಿಬಿಟ್ಟು ಒಂದು ಎಕ್ಸ್ಕ್ಯೂಸ್ ಕೇಳಿ. ಕೆಲವ್ರು ಅಂದ್ಕೊತಾರೆ, ನಾನು ಕೆಲವೆಲ್ಲ ನೋಡ್ತಾ ಇರ್ತೀನಿ ಇನ್ಸ್ಟಾದಲ್ಲಾಗಲಿ ಬೇರೆದಾಗಲಿ, ಏನು ಭಿಕ್ಷೆ ಬೇಡಬೇಕಾ, ಇದು ಮಾಡಬೇಕಾ ದೂರ ಆದವ್ರಿಗೆ ಆಯಿತಾ. ನಮಗಾಗಿ ಇದ್ದವ್ರಿಗೆ, ನಮಗಾಗಿ ದುಡ್ದವ್ರಿಗೆ, ನಮಗಾಗಿ ಅವರ ಭಾವನೆಗಳನ್ನ ನಮ್ಮ ಜೊತೆ ಶೇರ್ ಮಾಡೋದವ್ರಿಗೆ, ಎಲ್ಲ ಪ್ರೀತಿನೂ ನಮಗಾಗಿ ಕೊಟ್ಟವ್ರ ಮುಂದೆ ನಾವು ಭಿಕ್ಷೆ ಬೇಡೋದ್ರಲ್ಲಿ ತಪ್ಪೇ ಇಲ್ಲ ಗೈಸ್ ಅಲ್ವಾ. ಅವರಿಂದ ನಮಗೆ ಖುಷಿ ಸಿಗುತ್ತೆ, ನಮ್ಮ ಮನಸ್ಸಿಗೆ ಸಮಾಧಾನ ಸಿಗುತ್ತೆ, ಕಣ್ಣು ಮುಚ್ಚಿದ್ರೆ ನೆಮ್ಮದಿಯಾಗಿ ನಿದ್ರೆ ಮಾಡ್ತೀನಿ ನಮ್ಮ ಲೈಫಲ್ಲಿ ಅವ್ರು ಇರೋದ್ರಿಂದ ಅಂತ ಇರುವಾಗ, ಯಾರಾದರೂ ಒಬ್ಬರು ತಗ್ಗಿ ಬಗ್ಗಿ ನೀನು ನನಗೆ ಬೇಕು, ನನ್ನ ಬಿಟ್ಟು ಹೋಗಬೇಡ, ನನ್ನ ಒಂಟಿ ಮಾಡಬೇಡ, ಆಗಿದ್ದೆಲ್ಲ ಆಗೋಯ್ತು ಮಾಫಿ ಅಂತ ಹೇಳಿಬಿಟ್ಟು ಆಯಿತಾ ಒಂದಾಗೋದ್ರಲ್ಲಿ ಅದರಲ್ಲಿ ಭಿಕ್ಷೆ ಬೇಡೋದು ಅಂತ ಏನೂ ಇರಲ್ಲ. ಇದೇ ನೀವೇ ಎಲ್ಲ ಮಾತಾಡಿರ್ತೀರ, ಜೊತೆಗೆ ಕಾಲ ಕಳೆದಿರ್ತೀರ, ಎಷ್ಟೋ ವರ್ಷಗಳು ಜೀವನ ಮಾಡಿರ್ತೀರ ಆಯಿತಾ. ಎಲ್ಲಾದರೂ ಒಂದು ಹೊರಗೆ ಹೋಗ್ತಾ ಇದ್ದಾಗಲೂ ನೀವು ಎದೆ ತಟ್ಕೊಂಡು ಹೇಳಿ ಗಾಯ್ಸ್, ನೀವು ಪ್ರೀತಿ ಮಾಡಿದವ್ರನ್ನ ನೀವು ಮಿಸ್ ಮಾಡ್ಕೊಳ್ಳಲ್ವಾ? ಎಷ್ಟೋ ಮನೆಯಲ್ಲಿ ಹಸ್ಬೆಂಡ್ ವೈಫೇ ಮಕ್ಕಳಾಗಿರ್ತಾರೆ, ಮದುವೆಯಾಗಿ ಮಕ್ಕಳಾಗಿ ಎಷ್ಟೋ ವರ್ಷ ಸಂಸಾರ ಮಾಡಿ ಒಟ್ಟಿಗಿದ್ದವರು ಯಾವುದ್ಯಾವುದೋ ಸಿಲ್ಲಿ ರೀಸನ್ಗಳಿಗಾಗಿ ಇಲ್ಲ ಡಿವೋರ್ಸ್ವರೆಗೂ ಹೋಗಿರ್ತಾರೆ, ದೂರ ಆಗಿರ್ತಾರೆ, ಸಪ್ರೇಟ್ ಇರ್ತಾರೆ. ಇವತ್ತೊಂದು ದಿನ, ಈ ದಿನವೇ ಆಗಬೇಕು ಅಂತಿಲ್ಲ, ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಏನೋ ಒಂದು ವಿಶೇಷವಾದ ದಿನ ಇವತ್ತು
ಇಬ್ಬರು ಮಾತಾಡಿ ಒಬ್ರು ಗೊಂದಲಗಳನ್ನ ಹೇಳ್ಕೊಂಡು ಒಬ್ರಿಗೊಬ್ರು ಸಾರಿ ಕೇಳಿಕೊಂಡು ಸುಂದರವಾದ ಬದುಕನ್ನು ಮುಂದೆ ತಗೊಂಡು ಹೋಗೋದ್ರಲ್ಲಿ ಅದರಲ್ಲಿ ಭಿಕ್ಷೆ ಬೇಡೋದು ಅಂತ ಏನು ಬರುತ್ತೆ. ನಾವು ಒಬ್ಬರು ಮುಂದೆ ಕುಗ್ಗಿದ್ವಿ ಅಂದರೆ ಅವ್ರಿಗೆ ಇನ್ನೂ ನಮ್ಮ ಬಗ್ಗೆ ಇನ್ನೂ ತುಂಬ ಪ್ರೀತಿ ಕೊಡ್ತಾರೆ ಅನ್ನೋದು ನನ್ನ ಭಾವನೆ. ಸ್ವಲ್ಪ ನಮಗೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಎಲ್ಲ ಕಮ್ಮಿ. ನನ್ನ ಅನುಭವದಲ್ಲಿ ನನ್ನ ಈ ಏಜಲ್ಲಿ ನಾನು ಒಬ್ಬಳು ತಾಯಿಯಾಗಿ, ನಾನು ಒಂದು ಹೆಣ್ಣಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಈ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಇರೋದೊಂದು ಲೈಫು, ಆಯಿತಾ. ನಾನು ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಿಲ್ಲ, ಈ ಪ್ರೀತಿ ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಪ್ರೀತಿ ಎಷ್ಟೊಂದು ಹಚ್ಕೊಂಡಿರ್ತೀವಲ್ವ, ಇಲ್ಲ ಒಂದು ತಂದೆ ತಾಯಿನೇ ಇರ್ಬೋದು, ಯಾವುದ್ಯಾವುದೋ ಸಿಲ್ಲಿ ರೀಸನ್ಗಳಿಗಾಗಿ ನಾವು ಅವರ ಎದೆ ಹಾಲು ಕುಡ್ದಿರ್ತೀವಿ, ನಮ್ಮ ಬೆಳೆಸಿರ್ತಾರೆ, ಸಾಕಿರ್ತಾರೆ, ಎಲ್ಲ ಮಾಡಿರ್ತಾರೆ, ಸರ್ವಸ್ವನೂ ತ್ಯಾಗ ಮಾಡಿರ್ತಾರೆ. ಕೆಲವೊಂದು ವಿಷಯಗಳಿಗೆ ನಾವು ದೂರ ಮಾಡ್ಕೊತೀವಿ, ದೂರ ಆಗ್ತೀವಿ, ಆಯಿತಾ. ಒಂದು ಸಾರಿ ಕೇಳಿ. ಮಕ್ಕಳಾಗಿ ಹುಟ್ಟಿದ್ದಕ್ಕೆ ಅವರ ಋಣ ತೀರಿಸ್ಕೋಬೇಕಲ್ವ ನಾವು. ಅವರು ಶಾಪ ಹಾಕಿದ್ರೆ ನಮಗೇನು ಒಳ್ಳೆಯದಾಗತ್ತೆ ಅಲ್ವಾ. ಒಂದು ಸಾರಿ ಕೇಳಬೇಡಿ, ಒಂದು ಐ ಲವ್ ಯು ಹೇಳಿ. ನೀವೇ ಇಲ್ಲ ಅಂದರೆ ನಮಗೆ ಯಾಕೆ ಈ ಲೈಫು ಅಂತ ಕೇಳಿ. ಎಂಥವರಾದರೂ ಅದನ್ನು ಅವರು ಹೊಟ್ಟೆಲೊಟ್ಟಿರೋ ಮಕ್ಕಳು ಮಾಡಿರೋ ತಪ್ಪನ್ನು ಕ್ಷಮಿಸ್ತಾರೆ. ಅದೇ ಅಲ್ವಾ ತಂದೆ ತಾಯಿ ಗುಣ. ಅಣ್ಣ ತಮ್ಮಂದ್ರೆ ಇರ್ಬೋದು, ಹುಟ್ಟುತ್ತಾ ಅಣ್ಣ ತಮ್ಮಂದ್ರು ಬೆಳೆಯುವಾಗ ದಾಯಾದಿಗಳು ಅಂತ ಹೇಳ್ತಾರೆ. ಸಾಧನೆ ಮಾಡೋದೇನಿದೆ ಗುರು. ಒಂದೇ ತಾಯಿ ಹೊಟ್ಟೆಲಿ ರಕ್ತ ಮಾಂಸ ಹಂಚಿಕೊಂಡು ಹುಟ್ಟಿರ್ತೀವಿ, ಎದೆ ಹಾಲಿನಾಗ ಅಮೃತದಂತೆ ಇಬ್ಬರೂ ಹಂಚ್ಕೊಂಡು ಕುಡ್ದಿರ್ತಾರೆ. ಅಂಥದ್ರಲ್ಲಿ ಕಿತ್ತಾಡ್ಕೊಂಡು ಮಾಡಿಕೊಂಡು ಏನಿದೆ, ಎಷ್ಟು ದಿನ ಬದುಕೋಕ್ಕೆ? ಯಾರು ಬರಲ್ಲ. ಹುಚ್ಚು ನಾಯಿಗಳ ಥರ ಕಿತ್ತಾಡ್ಕೊಂಡು ದೂರ ಹಾಕ್ಕೊಂಡು ಎಲ್ಲ ಇದ್ದಾಗ, ಏನಾದರೂ ಒಂದು ಕಷ್ಟ ಅನ್ನುವಾಗ, ಇಲ್ಲ ಮೂರನೇ ಅವರಿಂದ ನಮಗೆ ನೋವಾದಾಗ, ಇದಾದಾಗ ನಮ್ಮ ಸ್ವಂತದವರೇ ನಮಗೆ ಬರಬೇಕು, ನಮ್ಮ ಹೆಲ್ಪಿಗಾಗಲಿ, ನಮ್ಮ ವಿಚಾರಿಸೋಕ್ಕಾಗಲಿ, ನಮ್ಮ ಕಷ್ಟಕ್ಕಾಗಲಿ, ನಮ್ಮ ಸುಖಕ್ಕಾಗಲಿ ಅಲ್ವಾ ಗೈಸ್. ಇದಕ್ಕೆ ಇರೋ 3 ದಿನದ ಬದುಕಿಗೆ ನೆಮ್ಮದಿ ಇಲ್ಲದ ಹುಚ್ಚಾಟಗಳೆಲ್ಲ ಬೇಡ. ಯಾರೆಲ್ಲ ಕಿತ್ತಾಡ್ಕೊಂಡಿದ್ದೀರಾ, ಜಿದ್ದನ್ನು ಸಾಧಿಸ್ಕೊಂಡಿದ್ದೀರಾ, ಏನು ಗುರು ಒಂದು ನಾವು ನನಗೆ ನೀನು ಬೇಕು, ನಿನ್ನ ಜೊತೆ ನಾನು ಜೀವನ ಮಾಡಬೇಕು, ನಮ್ಮ ಸಂಬಂಧಗಳನ್ನ ಮುಂದುವರ್ಸೋಣ ಅಂತ ಅಣ್ಣ ತಮ್ಮ ಇರಲಿ, ಅಕ್ಕ ತಂಗಿ ಇರಲಿ, ಬಂಧುಗಳಿರಲಿ, ಬಾಂಧವರಿರಲಿ, ಫ್ರೆಂಡ್ಸ್ಗಳಿರಲಿ, ಯಾರಿರಲಿ, ಒಬ್ಬರು ಸೋತ್ರೆ ಜೀವನ ಸುಖವಾಗಿರುತ್ತೆ. ನೀನು ಹಠಕ್ಕೆ ಬೀಳು, ನಾನು ಹಠಕ್ಕೆ ಬೀಳ್ತೀನಿ ಅಂತ ಕೂತ್ರೆ ಜೀವನ ಅದರಂಥ ದುಸ್ಥಿತಿ ಬೇರೆದಿಲ್ಲ ಅಂತ ನಾನು ಹೇಳ್ತೀನಿ ಗೈಸ್. ಮತ್ತು ಕೆಲವು ಕಪಲ್ಸಲ್ಲಿ ಗಂಡ ಹೆಂಡ್ತಿನೇ ಅಂದ್ಕೊಳ್ಳಿ, ಕೆಲವ್ರ ಮನೇಲಿ ಗಂಡಸರು ಯಾವಾಗಲೂ ಕಿರಿಕಿರಿ, ಕ್ವಶನ್ಸು ಮತ್ತು ರಿಸ್ಟ್ರಿಕ್ಟು, ಎಲ್ಲವೂ ಹೇಳಬೇಕು, ಆಗಾಗ ಫೋನ್ ಮಾಡಬೇಕು, ಇದಕ್ಕಾಗೆ ಕಿತ್ತಾಡ್ಕೊತಾರೆ. ನಾನು ಇಂಥವ್ರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಹೆತ್ತ ತಾಯಿನ ಬಿಟ್ಟರೆ ನಿಮ್ಮ ಬಗ್ಗೆ ಪ್ರತಿ ಒಂದು ವಿಷಯನೂ ತಿಳ್ಕೊಳ್ಳೋಕ್ಕೆ, ನಿಮ್ಮ ಜೊತೆ ಎಲ್ಲವೂ ಶೇರ್ ಮಾಡ್ಕೊಳ್ಳೋಕ್ಕೆ, ಆಯಿತಾ, ಇರೋ ಒಂದೇ ಒಂದು ಸಂಗಾತಿ ಅಂದರೆ ಹಸ್ಬೆಂಡಿಗೆ ವೈಫ್ ಇರ್ಬೋದು, ವೈಫಿಗೆ ಗಂಡ ಇರ್ಬೋದು ಅಲ್ವಾ. ಹೆತ್ತ ತಾಯಿನ ಬಿಟ್ಟರೆ ಇವರಿಗೆ ಪೂರ್ತಿ ರೈಟ್ಸ್ ಇರೋದು. ಅದನ್ನು ಬಿಟ್ಟರೆ ಮೂರನೇವರಿಗೆ ಯಾರಿಗೂ ಆ ರೈಟ್ಸ್ ಇಲ್ಲ ಅಂತ ನಾನು ಅಂದ್ಕೊತೀನಿ. ಒಂದು ಹೆಂಡತಿ ಎಲ್ಲವೂ ಕೇಳಿಕೊಂಡು ಒಂದು ಗಂಡನ ಬಗ್ಗೆ, ಒಂದು ಸಂಗಾತಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತಾಳೆ. ಯಾವಾಗಲೂ ಕಿತ್ತಾಡ್ಕೊಂಡಿರ್ತಾರೆ ಅಂದರೆ ಅವರಿಗೆ ಅವ್ರ ಮೇಲೆ ಇರೋವಂಥ ಹುಚ್ಚು ಪ್ರೀತಿ ಇರ್ಬೋದು ಅಲ್ವಾ. ಹುಚ್ಚು ಇರಬಹುದು ಅಲ್ಲ, ಹುಚ್ಚು ಪ್ರೀತಿನೇ. ಬಿಟ್ಕೊಡೋಕ್ಕಾಗಲ್ಲ, ಕಳ್ಕೊಳ್ಳೋಕ್ಕಾಗಲ್ಲ, ಕಳ್ಕೊಂಡು ಬದುಕೋಕ್ಕಾಗಲ್ಲ. ಎಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ ಅಲ್ಲಿ ಹುಚ್ಚಾಟಗಳು, ಕಿತ್ತಾಟಗಳು ಸರ್ವೇ ಸಾಮಾನ್ಯ. ಪ್ರೀತಿನೇ ಇಲ್ಲ ಅಂದರೆ ಯಾರು ಗುರು ಕಚ್ಚಾಡೋಕ್ಕೆ ಹೋಗ್ತಾರೆ, ಕಿತ್ತಾಡೋಕ್ಕೆ ಹೋಗ್ತಾರೆ ಅಲ್ವಾ. ಅದನ್ನು ಅರ್ಥ ಮಾಡಿಕೊಂಡ್ರೆ ಇಬ್ಬರಲ್ಲಿ ಒಬ್ಬರು ಜೀವನ ತುಂಬ ಸುಂದರವಾಗಿರುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ನಿಮ್ಮ ಒಪಿನಿಯನ್ ಏನು? ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಮತ್ತು ಗಾಯ್ಸ್, ಎಷ್ಟೋ ಜನ ಪ್ರೇಮಿಗಳು ಡಿಪ್ರೆಷನ್ ಲೆವೆಲಿಗೆ ಹೋಗ್ಬಿಟ್ಟಿರ್ತಾರೆ, ಸೂಸೈಡೇ ಮಾಡ್ಕೊತಾರೆ ಆಯಿತಾ. ಅದಕ್ಕೂ ಮುಂಚೆ ಅವರು 5 ನಿಮಿಷ ಯೋಚನೆ ಮಾಡಿ
ಕೂತ್ಕೊಳ್ಳಿ, ಒಂದು ದಿನವೇ ತಗೊಳ್ಳಿ. ತಿಂಗಳಗಟ್ಟಲೆ ವರ್ಷಗಟ್ಟಲೆ ಲವ್ ಮಾಡಿರೋ ನೀವು ಸಡನ್ನಾಗಿ ಮನಸ್ಸಿಗೆ ಏನು ಬಂತು ಆ ಡಿಸಿಷನ್ ತಗೊಂಡು ಎಲ್ಲವೂ ಅಂತ್ಯ ಮಾಡ್ಕೊಳ್ಳೋ ಬದಲು ವರ್ಷಾನುಗಟ್ಟಲೆ ಒಬ್ಬ ಸಂಗಾತಿಗಾಗಿ ನೀವು ಕೊಟ್ಟಿರ್ತೀರ ಅಂತ ಹೇಳುವಾಗ ಒಂದು ದಿನ, 2 ದಿನ, 1 ವೀಕು ಯೋಚನೆ ಮಾಡಿ ನೋಡಿ. ಫೋನ್ ಮಾಡಿ, ಒಂದು ಸಲ ಪಿಕ್ ಮಾಡಿಲ್ವಾ ಸೆಕೆಂಡ್ ಟೈಮ್ ಮಾಡಿ, ಸೆಕೆಂಡ್ ಮಾಡಿಲ್ವಾ ಥರ್ಡ್ ಮಾಡಿ. ಗಂಟೆಗಟ್ಟಲೆ ಮಾತಾಡೋಕ್ಕೆ ಗೊತ್ತಿದೆ, ದಿನಗಳನ್ನ ಕಳೆಯೋಕ್ಕೆ ಗೊತ್ತಿದೆ. ಕಷ್ಟ ಸುಖ ಪ್ರೀತಿ ಅಲ್ಲಿ ಇಲ್ಲಿ ಪಾರ್ಲರು ಐಸ್ ಕ್ರೀಮಿಂದ ಪಿಕ್ಚರ್ ಟಾಕೀಸಿಂದ ಪ್ರತಿಯೊಂದರಲ್ಲೂ ನಿಮ್ಮ ಪಾತ್ರ ಇರುತ್ತೆ. ಹೋಗಿರ್ತೀರ, ಬಂದಿರ್ತೀರ, ಒಟ್ಟಿಗೆ ತಿಂದಿರ್ತೀರ, ಎಲ್ಲವೂ ಮಾಡಿರೋ ನೀವು ಯಾರೋ ಸಡನ್ ದೂರ ಆದರು, ನಮ್ಮಿಂದ ಇದಾದರು ಅನ್ನುವಾಗ ಅವರ ಪರಿಸ್ಥಿತಿ ಏನು, ಯಾಕೆ ಹೀಗಾಯಿತು, ಯಾವ ಕಾರಣದಿಂದ ಹೀಗಾಯಿತು ಅನ್ನೋದನ್ನು ಎಲ್ಲ ಯೋಚನೆ ಮಾಡಿ. ಮತ್ತು ಅದೆಲ್ಲ ಯೋಚನೆ ಮಾಡಿ ಅಕಸ್ಮಾತ್ ನಿಮ್ಮ ಕಡೆಯಿಂದನೇ ಏನಾದರೂ ತಪ್ಪಾಯಿತಾ, ನಾನು ಹೇಳೋ ಹಾಗೆ ಫೋನ್ ತೆಗೆದೇ ಇಲ್ವಾ, ಈಗೆಲ್ಲ ಹಿಂದೆ ಥರ ಅಲ್ಲ, ಮೆಸೇಜ್ ಮಾಡಿ, ಫೋನ್ ಮಾಡಿ, ಫ್ರೆಂಡ್ಸ್ಗಳ ಮೂಲಕ ವಿಚಾರಿಸಿ ಹೇಗಿದ್ದಾರೆ ಏನು ಅಂತ, ಆಯಿತಾ. ನಿಜವಾದ ಪ್ರೀತಿಯಾಗಿದ್ದರೆ ಎಲ್ಲಿ ಇದ್ದರೂ ಹೇಗಿದ್ದರೂ ಅವರು ನಿಮ್ಮ ಹತ್ರ ಹುಡ್ಕೊಂಡು ಬಂದೇ ಬರ್ತಾರೆ. ನೀವು ಅದೆಲ್ಲವೂ ಯೋಚನೆ ಮಾಡೋದು ಬಿಟ್ಬಿಟ್ಟು ತಟ್ಟಂತ ಮನಸ್ಸಿಗೆ ಬಂದಿದ್ದನ್ನೇ ಇದು ಮಾಡ್ಕೊಬಿಟ್ಟು ಜೀವನೇ ಕಳ್ಕೊಳ್ಳೋ ಮಟ್ಟಿಗೆ ಹೋದರೆ ಯಾರಿಗೆಲ್ಲ ನಷ್ಟ, ಯಾರಿಗೆ? ಹೋಗೋರು ಹೋದ್ರಿ, ನಿಜವಾದ ಪ್ರೇಮಿಯಾದ ಅವರು ಲಾಸ್ಟಿಗೆ ಅವರು ಕೂಡ ಇರ್ತಾರ, ಚೆನ್ನಾಗಿ ರಿಯಲ್ ಲವ್ ಆಗಿದ್ದರೆ ಇರ್ತಾರ. ಇಲ್ಲ ಅವರಿಗೆ ಅನಿಸಿರುತ್ತೆ, ನಾನು ಮುಂಚೆನೇ ಹೇಳುವಾಗೆ ನಾನೇಕೆ ಕುಗ್ಲಿ, ಅವಳು ಸ್ವಲ್ಪ ಬುದ್ಧಿ ಕಲೀಲಿ, ಇಲ್ಲ ಅವನು ಸ್ವಲ್ಪ ಬುದ್ಧಿ ಕಲೀಲಿ, ಅವನಿಗೊಂದು ನೋಡೋಣ ಅವನು ಎಷ್ಟು ಚೇಂಜಸ್ ಆಗಿದ್ದಾನೆ ಅಂತ, ಹಾಗೂ ಇರ್ಬೋದಲ್ವಾ. ಆಗ ನಿಮ್ಮ ಸಂಗಾತಿಗಾಗಿ ಕೆಲವೊಂದು ಅಹಮನ ಬಿಡಲೇಬೇಕಲ್ವಾ ಗೈಸ್, ಬಿಡಲೇಬೇಕು. ನಮ್ಮ ಜೀವನ ಸುಖವಾಗಿರಬೇಕು, ನಮಗೆ ಪ್ರತಿ ಕ್ಷಣವೂ ಕಲರ್ಫುಲ್ ಆಗಿರಬೇಕು ನಮ್ಮ ಲೈಫಲ್ಲಿ. ಅವರು ಸಂಗಾತಿನ ನಾನು ನಂಬಿದವರು, ನಾನು ಪ್ರೀತಿ ಮಾಡಿದವರು ನನ್ನ ಜೊತೆ ಇದ್ದರೆ ನಾನು ಏನು ಬೇಕಾದರೂ ಸಾಧಿಸ್ತೀನಿ ಅನ್ನೋ ಥರ ಇದ್ದರೆ ಆಯಿತಾ, ನೀವು ಕಾಯಲೇಬೇಕು, ವೆಯ್ಟ್ ಮಾಡಲೇಬೇಕು, ನೀವು ಅವ್ರ ಮುಂದೆ ಕುಗ್ಗಲೇಬೇಕು. ಮಂಡಿ ಊರಿ ಕೂತು ಬೇಡೋದ್ರಲ್ಲಿ ಯಾವ ಥರದ ನಷ್ಟವೂ ಇಲ್ಲ. ಯಾರು ಕಂಡವ್ರ ಮುಂದೆ ನೀವು ನಿಮ್ಮ ಪ್ರೀತಿನ ಬೇಡ್ತಾ ಇಲ್ಲ. ನೀವು ಪ್ರೀತಿ ಮಾಡಿದಂಥವ್ರು, ಒನ್ಸ್ ಅಪಾನ್ ಎ ಟೈಮ್ ನೀವು ಇಷ್ಟಪಟ್ಟಂಥವ್ರು, ನಿಮ್ಮ ಲೈಫಲ್ಲಿ ಪ್ರತಿಯೊಂದು ಅವರೇ ಅನ್ನೋ ಸ್ಥಾನನ ಕೊಟ್ಟಂಥ ನೀವು ಅವರ ಮುಂದೆ ಕುಗ್ಗೋದ್ರಲ್ಲಿ ಯಾವ ಒಂದು ತಲೆ ತಗ್ಸೋವಂಥದ್ದು, ನಾಚಿಕೆ ಪಡೋವಂಥದ್ದು ಏನೂ ಇಲ್ಲ. ನಾನು ಮುಂಚೆನೇ ಹೇಳೋ ಹಾಗೆ ಆಗ ಅವರಿಗೆ, ನಿಮ್ಮ ಸಂಗಾತಿಗೆ ಇನ್ನೂ ಕೂಡ ನಿಮ್ಮ ಮೇಲೆ ಫಸ್ಟ್ ಇದ್ದಕ್ಕಿಂತ ಇನ್ನೂ ಹೆಚ್ಚಿಗೆ ಪ್ರೀತಿ ಬರುತ್ತೆ. ಆ ಪ್ರೀತಿನ ನೀವು ಸಂಪಾದನೆ ಮಾಡಿ. ಅದ್ರ ಬದಲು ಡಿಪ್ರೆಷನ್ಗೆ ಹೋಗೋದು, ಅವಳು ಹಾಗೆ ಮಾಡಿದ್ಲಲ್ಲಪ್ಪ, ಅವಳೇ ಬೇಡ ನನಗೆ, ಅವಳು ಸವಾಸೆ ಬೇಡ ಅಂತ ಬಿಟ್ಟು ಹೋಗೋದು. ಬಿಟ್ಟು ಹೋಗಿ ನೀವು ಖುಷಿಯಾಗಿರ್ತೀರಾ? ಒಂದು ದಿನ ಆದರೂ ಕಾಡದೇ ಇರುತ್ತಾ? ಇಲ್ಲ ಅಲ್ವಾ. ಅದರ ಬದಲು ನೀವು ಮಾತಾಡ್ಕೊಳ್ಳಿ. ನಾನು ಮುಂಚೆನೇ ಹೇಳಿದಾಗೆ 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ, ಫೋನ್ ಮಾಡಿ ಸ್ವಿಚ್ ಆಫ್ ಮಾಡ್ಕೊತಾರ, ಆನ್ ಮಾಡೇ ಮಾಡ್ತಾರೆ. ನಿಮಗೆಷ್ಟು ಕ್ಯೂರಿಯಾಸಿಟಿ ಇರುತ್ತೆ, ಅವರಿಗೆ ಡಬಲ್ ಇರುತ್ತೆ, ಆಯಿತಾ. ಅವಳು ಫೋನ್ ಮಾಡಿರ್ತಾಳೆ, ಇವಳು ಕಮೆಂಟ್ ಮಾಡಿರ್ತಾಳೆ, ಯಾವುದೋ ಸೈಕಲ್ ಗ್ಯಾಪಲ್ಲಿ ನಿಮಗೆ ಗೊತ್ತಿಲ್ಲದ ಹಾಗೆ ಸ್ವಿಚ್ ಆಫನ್ನ ಆನ್ ಮಾಡಿಬಿಟ್ಟು ನೋಡಿ ಮತ್ತೆ ಸ್ವಿಚ್ ಆಫ್ ಮಾಡಿ ಇಡ್ತಾರೆ, ಆಯಿತಾ. ಆದರೆ ಅವ್ರ ಮನಸ್ಸಿಗೆ ಗೊತ್ತು, ನೀನು ನನಗೆಷ್ಟು ನೋವು ಕೊಟ್ಟಲ್ಲ, ನೀನು ಇನ್ನೂ ಒಂದು ಸ್ವಲ್ಪ ಬುದ್ಧಿ ಕಲಿ, ನಾನಂತೂ ನಿನ್ನ ಎಲ್ಲೋ ಬಿಟ್ಟು ಹೋಗಲ್ಲ, ಆಯಿತಾ. ನಾನು ನಿನ್ನ ಹತ್ರ ಬಂದೇ ಬರ್ತೀನಿ, ನಿನಗೆ ಸ್ವಲ್ಪ ಬುದ್ಧಿ ಬರಲಿ ಅನ್ನೋದಿರುತ್ತೆ ಅಲ್ವಾ. ಹಾಗೆ ನಾನು ಹೇಳೋದು, ತಗ್ಗೋಣ. ನಮ್ಮ ಪ್ರೀತಿ ಮಾಡೋರು ನಮಗೆ ಬೇಕೋ, ನಾವು ತಗ್ಗೋಣ, ತಲೆ ಬಾಗೋಣ. ಭಿಕ್ಷೆ ಅಂತ ಯಾಕೆ ಅಂದ್ಕೊಳ್ಳೋದು? ನನ್ನ ಸಂಗಾತಿನ ನನ್ನ ಜೊತೆ ಇರಿಸ್ಕೊಳ್ಳೋಕ್ಕೆ, ಆಯಿತಾ. ನಾನು ಅವನ ಮುಂದೆ ಯಾವ ಲೆವೆಲಿಗೆ ನಾನು ಇಳಿಯೋಕ್ಕೂ ರೆಡಿ ಇದ್ದೀನಿ. ನಿನ್ನ ಕಾಲು ಬುಡದಲ್ಲಿ ನಾನು ಇವತ್ತು ನಾವು ಅವ್ರ ಕಾಲಿಗೆ ಬಿದ್ದು ನಾವು ಕ್ಷಮೆ ಕೇಳಿದ್ವಿ ಅಂದರೆ ನಾಳೆ ಅವ್ರ ತಲೆ ಮೇಲೆ ನಮ್ಮನ್ನು ಇಟ್ಕೊಂಡು ಮೆರೆಸ್ತಾರೆ, ಅದಂತೂ ಪಕ್ಕ. ಆದರೆ ರಿಯಲ್ ಲವ್ ಆಗಿರಬೇಕು. ಫೇಕ್ ಲವ್ವಿಗೆಲ್ಲ ನಿಮ್ಮ ಜೀವನನ ವ್ಯರ್ಥ ಮಾಡ್ಕೋಬೇಡಿ. ರಿಯಲ್ ಲವ್ ಯಾವುದು, ಫೇಕ್ ಲವ್ ಯಾವುದು ಅಂತ ಪ್ರತಿಯೊಂದು ಹೆಣ್ಣಿಗಾಗಲಿ ಗಂಡಿಗಾಗಲಿ ಗೊತ್ತಿರುತ್ತೆ. ಯಾಕಂದರೆ ಅವ್ರಗಳ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿರ್ತೀವಿ ಅಲ್ವಾ. ಅದು ಫೇಕ್ ಅಂತ ಅಂದರೆ ಸವಾಸೆ ಬೇಡ, ಬಿಟ್ಟಾಕಿ ಗುರು, ನಾನೇ ಹೇಳ್ತಾ ಇದ್ದೀನಿ, ಆಯಿತಾ. ಆ ಕಂದರದೊಳಗೆ ಬಿದ್ದು
ನಿಮ್ಮನ್ನು ನೀವು ನಾಶಪಡಿಸ್ಕೊಳ್ಳೋಕ್ಕಿಂತ ಇದು ಫೇಕ್, ಅವ್ನು ನನಗೆ ಚೀಟ್ ಮಾಡ್ತಾ ಇದ್ದಾನೆ, ಅವಳು ನನಗೆ ಮೋಸ ಮಾಡ್ತಾ ಇದ್ದಾಳೆ, ನನ್ನ ಜೊತೆ ಡಬಲ್ ಗೇಮ್ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ ನಿಮ್ಮ ಮನಸ್ಸಿಗೆ ಬಂದರೆ ಬೇಡವೇ ಬೇಡ, ಬಿಟ್ಟಾಕಿ. ನಿಮ್ಮ ದಾರಿ ನೀವು ಲೈಫಲ್ಲಿ ಸಾಧನೆ ಮಾಡಿ. ನಿಮ್ಮ ಸಾಧನೆ ಹೆಂಗಿರಬೇಕು ಅಂತ ಹೇಳಿದ್ರೆ, ನಿಮ್ಮನ್ನು ಬಿಟ್ಟೋದವರು ನಿಮ್ಮನ್ನು ನೋಡಿ ಹೊಟ್ಟೆ ಉರಿದು ಸಾಯೋ ಥರ ಇರಬೇಕು ನಿಮ್ಮ ಬೆಳವಣಿಗೆ. ಹಂಗೆ ಮಾಡಿ. ಅದು ಬಿಟ್ಟು ನಿಜವಾದ ಪ್ರೀತಿ ನೀವು ಅನುಭವಿಸಿದ್ದೀರಾ ಅಂತ ಹೇಳಿದ್ರೆ ಆಯಿತಾ, ಅವರು ಬಂದೇ ನೀವು ತಲೆ ಬಾಗಿದ್ರೆ ಲಾಸ್ಟಲ್ಲಿ ನಿಮ್ಮನ್ನು ಅವರು ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾರೆ. ಓಕೆ ಗಾಯ್ಸ್, ಇವತ್ತು ಇಷ್ಟು ಹೇಳಿ ಇವತ್ತಿನ ನನ್ನ ಈ ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೇನೆ. ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ ಡೇ ಮತ್ತು ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಮಹಾಶಿವರಾತ್ರಿ ಗಾಯ್ಸ್. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಡೈಲಿ ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆನಾ? ಎಷ್ಟು ಹೇಳಿ ಇವತ್ತಿನ ನನ್ನ ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೇನೆ. ನಾಳೆ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತೇನೆ ಗಾಯ್ಸ್. ಎಲ್ಲರಿಗೂ ಬಾಯ್, ಟೇಕ್ ಕೇರ್, love you all. Justice for Saujanya. Once again, happy Valentine Day guys.